ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಮೇಶ್ ರಾಥೋಡ್. ಫ್ರೆಂಡ್ಸ್, ಅಲ್ಪಸಂಖ್ಯಾತರ ವಸತಿ ಶಾಲೆಗಳಿಗೆ 2024 ಮತ್ತು 25ನೇ ಸಾಲಿನ 6ನೇ ತರಗತಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ. ಓಕೆ, ಸೊ ಆ ಅರ್ಜಿನ ಯಾವ ತರ ಹಾಕಬೇಕು ನಾವು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಆದ್ರೆ ಇಲ್ಲಿ ಇಲ್ಲಿ ಬೇಸಿಕಲಿ ನೀವು ನೋಡ್ಬೇಕಾಗಿರೋದು ಈ ಮೊರಾರ್ಜಿ ದೇಸಾಯಿ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಕೆಲವು ಡಾಕ್ಯುಮೆಂಟ್ ರೆಡಿ ಆಗಿರ್ಬೇಕು. ಇಲ್ಲಿ ಏನಪ್ಪಾ ಅಂದ್ರೆ ಇನ್ನೊಂದು ನೀವು ತಿಳ್ಕೊಬೇಕಾಗಿರೋ ವಿಷಯ, ಇಲ್ಲಿ 75% ಸೀಟ್ಗಳನ್ನ ಇವರು ಏನಪ್ಪಾ ಅಲ್ಪಸಂಖ್ಯಾತರ ಅಂದ್ರೆ ಆ, ಮುಸ್ಲಿಂ ಇರಬಹುದು, ಬೌದ್ಧ ಇರಬಹುದು, ಕ್ರಿಶ್ಚಿಯನ್ ಇರಬಹುದು, ಅವ್ರಿಗೆ ಕೊಡ್ತಾರೆ. ಉಳಿದ ಒಂದು 25% ಅದರ್ಸ್ ಕಾಸ್ಟ್ಗಳಿಗೆ ಇದು ಸೀಟ್ ರಿಸರ್ವ್ ಇರುತ್ತೆ. ಅಂದ್ರೆ ಹಿಂದೂಗಳು ಇದಕ್ಕೆ ಅಪ್ಲಿಕೇಶನ್ ನ ಹಾಕಬಹುದು. ಅದಕ್ಕೆ ಈ ಅಪ್ಲಿಕೇಶನ್ ನ ಯಾರು 5ನೇ ತರಗತಿ ಓದ್ತಾ ಇದ್ದೀರೋ ಅವರು ತಪ್ಪದೇ ಹಾಕಿ. ನೀವು ಹಾಕುವಾಗ ನಿಮ್ಮ ಹತ್ರ ಕೆಲವು ಡಾಕ್ಯುಮೆಂಟ್ಗಳು ಬಹಳ ಇಂಪಾರ್ಟೆಂಟು. ಆ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೊಳ್ಳಿ. ನೋಡಿ, ಇತ್ತೀಚಿನ ಭಾವಚಿತ್ರ ಅಂದ್ರೆ ನಿಮ್ಮ ಒಂದು ಫೋಟೋ ರೆಡಿ ಮಾಡ್ಕೊಳ್ಳಿ. ಇತ್ತೀಚಿನ ಫೋಟೋ ಇರಲಿ. ಓಕೆ, ದೆನ್ ಆಮೇಲೆ ನಿಮ್ಮ ಹತ್ರ ಕಾಸ್ಟ್ ಮತ್ತೆ ಇನ್ಕಮ್ ರೆಡಿ ಇರಬೇಕು. ಓಕೆ, ಸೊ ಡಾಕ್ಯುಮೆಂಟ್ ಹೇಳ್ತಾ ಇದ್ದೀನಿ, ಕಾಸ್ಟ್ ಮತ್ತೆ ಇನ್ಕಮ್ ನಿಮ್ಮ ಹತ್ರ ಇರಬೇಕು. ಓಕೆ, ನೀವು ಅಂಗವಿಕಲ ಇದ್ರೆ ಅಂದ್ರೆ ಹ್ಯಾಂಡಿಕ್ಯಾಪ್ ಇದ್ರೆ ನಿಮ್ಮ ಹತ್ರ ಆ ಪ್ರಮಾಣ ಪತ್ರ ಇರಬೇಕಾಗುತ್ತೆ. ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಇರಬೇಕು ಇನ್ ಕೇಸ್ ನೀವು ಹ್ಯಾಂಡಿಕ್ಯಾಪ್ ಇದ್ರೆ. ಆಮೇಲೆ ನೀವು ಅನಾಥ ಆ ಥರ ಏನಾದರೂ ಇದ್ರೆ ಆ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಸಪೋಸ್ ಅದ್ಯಾವುದು ಇಲ್ಲ ಅಂದ್ರೆ ನಿಮ್ಮ ಹತ್ರ ಫೋಟೋ, ಕಾಸ್ಟ್, ಇನ್ಕಮ್ ಮತ್ತೆ ಸ್ಯಾಟ್ಸ್ ಐ ಡಿ, ಇದು ಬಹಳ ಇಂಪಾರ್ಟೆಂಟು. ಸ್ಯಾಟ್ಸ್ ಐ ಡಿ ಸ್ಕೂಲಲ್ಲಿ ಕೊಡ್ತಾರೆ. ಈ ಸ್ಯಾಟ್ಸ್ ಐ ಡಿ ಇದ್ರೆ ಬಹಳ ಇಂಪಾರ್ಟೆಂಟು. ಇದರಿಂದನೇ ನಾವು ಅಪ್ಲಿಕೇಶನ್ನ ಹಾಕಬಹುದು. ಓಕೆ, ಸೊ ಇಷ್ಟು ಡಾಕ್ಯುಮೆಂಟ್ ನಿಮ್ಮ ಹತ್ರ ರೆಡಿ ಇರಬೇಕು. ಆವಾಗಲೇ ಮಾತ್ರ ನೀವು ಅಪ್ಲಿಕೇಶನ್ನ ಹಾಕಬಹುದು. ಓಕೆ, ಸೊ ಅಪ್ಲಿಕೇಶನ್ ಯಾವ ತರ ಹಾಕಬೇಕು ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ. ಓಕೆ, ಸೊ ಒನ್ ಬೈ ಒನ್ ಕಂಪ್ಲೀಟ್ ಆಗಿ ನಾವು ಇದರಲ್ಲಿ ಅಪ್ಲಿಕೇಶನ್ನ ಹಾಕೋದು ನೋಡೋಣ. ಓಕೆ, ಫಸ್ಟ್ ಆಫ್ ಆಲ್ ನೀವು ಯಾವುದೇ ಒಂದು ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಸೇವಾ ಸಿಂಧು, ಓಕೆ, ಸೇವಾ ಸಿಂಧು ಅಲ್ಲಿ ಹೋಗ್ಬೇಕಾಗುತ್ತೆ. ಸೇವಾ ಸಿಂಧು ಅಲ್ಲಿ ಹೋದ ತಕ್ಷಣ ಫಸ್ಟ್ ಇದೆಲ್ಲ ಸೇವಾ ಸಿಂಧು ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಿಮ್ಮ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಬೇಕಾಗುತ್ತೆ. ಅದನ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಅಂತ ಇದೆಯಲ್ಲ, ಅಲ್ಲಿ ಹೋಗಿ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಇನ್ ಕೇಸ್ ನಿಮ್ಮ ಹತ್ರ ಆಲ್ರೆಡಿ ಇದ್ರೆ ನೀವು ಡೈರೆಕ್ಟ್ ಆಗಿ ಮಾಡಬಹುದು. ಓಕೆ, ಸೊ ಇವಾಗ ನನ್ನ ಹತ್ರ ಡೈರೆಕ್ಟ್ ಆಗಿ ಲಾಗೌಟ್ ಆಗಿದೆ. ಮತ್ತೆ ನಾನು ಇದನ್ನ ನಿಮ್ಗೆ ರೀಲಾಗಿನ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ನಂಬರ್ ಅದೇ ಇರುತ್ತೆ, ಗೆಟ್ ಒ ಟಿ ಪಿ ಅಂತ ಹೇಳಿ. ಆಮೇಲೆ ಈ ಕ್ಯಾಪ್ಷನ್ ಇಲ್ಲ ಹಾಕಿ. ಆಮೇಲೆ ಸಬ್ಮಿಟ್ ಅಂತ ಹೇಳಿ. ಓಕೆ, ಸಬ್ಮಿಟ್ ಅಂತ ಹೇಳಿದ ತಕ್ಷಣ ನೋಡಿ ಮತ್ತೆ ಆ ಪೇಜ್ ಓಪನ್ ಆಯ್ತು. ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್, ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್. ಓಕೆ, ಸೊ ಅದಾದ್ಮೇಲೆ ಇಲ್ಲಿ ನೋಡಿ, ಇದಾದ್ಮೇಲೆ ಇಲ್ಲಿ ಸರ್ಚ್ ಅಂತ ಬಂದಿದೆಯಲ್ಲ, ಇಲ್ಲಿ ನೀವು ಮೊರಾರ್ಜಿ ಅಂತ ಹೇಳಿ. ನೋಡಿ, ಮೊರಾರ್ಜಿ ಅಂತ ಹೇಳಿದ ತಕ್ಷಣ ಅಪ್ಲಿಕೇಶನ್ ಫಾರ್ ಮೈನಾರಿಟೀಸ್ ಫಾರ್ ಮೊರಾರ್ಜಿ ದೇಸಾಯಿ ರೆಸಿಡೆನ್ಸಿಯಲ್ ಸ್ಕೂಲ್ ಅಂತ ಬರುತ್ತೆ. ಇದು ಮೈನಾರಿಟಿ ಆಫ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಸ್ಪೆಷಲ್ ಕ್ಯಾಟಗರಿ ಡಿಕ್ಲರೇಷನ್, ವಿಶೇಷ ವರ್ಗದ ಘೋಷಣೆ ಅಂತ ಬರುತ್ತೆ. ಆ ಡೌನ್ಲೋಡ್ ಮಾಡಿಕೊಂಡು ಸ್ಕೂಲಿಂದ ಆ ಫಾರ್ಮ್ನ ಇದು ಮಾಡ್ಕೋಬೇಕು. ಇಲ್ಲ ಇದ್ರೆ ನಿಮ್ಮ ಹತ್ರ ಡೈರೆಕ್ಟ್ ಪ್ರೊಸೀಡ್ ಟು ಅಪ್ಲೈ ಅಂತ ಹೇಳಿ. ಓಕೆ, ಪ್ರೊಸೀಡ್ ಟು ಅಪ್ಲೈ ಹೇಳಿದ ತಕ್ಷಣ ನೋಡಿ, ಫಸ್ಟ್ ಒಂದು ಏನ್ ಕೇಳ್ತಾ ಇದೆ, ಆರ್ ಯು ಡೊಮಿಸೈಲ್ ಆಫ್ ಕರ್ನಾಟಕ, ನೀವು ಕರ್ನಾಟಕದ ನಿವಾಸಿಯೇ? ಹೌದು. ಡಿಸ್ಟ್ರಿಕ್ಟ್ ಕೇಳ್ತಾ ಇದೆ, ಡಿಸ್ಟ್ರಿಕ್ಟ್ ಹಾಕಿ. ತಾಲೂಕ್ ಕೇಳ್ತಾ ಇದೆ, ತಾಲೂಕ್ ಹಾಕಿ. ದೆನ್ ಸಿಲೆಬಸ್ ಕೇಳ್ತಾ ಇದೆ, ಸಿ ಬಿ ಎಸ್ ಸಿನ ಸ್ಟೇಟ್ ಎರಡು ಇದೆ. ಅಲ್ಲಿ ನೀವು ಸಿ ಬಿ ಎಸ್ ಸಿ ಇದ್ರೆ ಸಿ ಬಿ ಎಸ್ ಸಿ ಹಾಕೊಳ್ಳಿ. ಓಕೆ, ವಸತಿ ಶಾಲೆ ಹೆಸರು ಮೈನಾರಿಟಿ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲು. ಕೇಂದ್ರ ಎಲ್ಲಿ ಬೇಕಪ್ಪ ನಮ್ಗೆ ಅಂದ್ರೆ ನಾವು ಕಲಬುರಗಿಯಲ್ಲಿ ಬೇಕು. ಫೋಟೋ ಕೇಳ್ತಾ ಇದೆ, ಇತ್ತೀಚಿನ ಫೋಟೋ ಅಂತ ಹೇಳಿದೆ. ಸೊ ಇತ್ತೀಚಿನ ಫೋಟೋ ಹಾಕಿ. ಓಕೆ, ಆಮೇಲೆ ಸ್ಯಾಟ್ಸ್ ನಂಬರ್, ಇದು ನಾನು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದೆ, ಇದನ್ನ ಹಾಕಿ.
ಓಕೆ, ಸ್ಯಾಟ್ಸ್ ಐ ಡಿ ಹಾಕಿದ ತಕ್ಷಣ ಎಲ್ಲ ಡೀಟೇಲ್ ಆಗಿ ಅದೇ ತಗೊಳುತ್ತೆ ನೋಡಿ. ಫುಲ್ ಎಲ್ಲ ಅದೇ ತಗೊಳ್ತು. ಓಕೆ, ಸೊ ಈ ತರ ತಗೊಳುತ್ತೆ. ಓಕೆ, ಆಮೇಲೆ ಉದ್ಯೋಗ ಏನಾದರೂ ಇದ್ರೆ ಉದ್ಯೋಗ ಹಾಕಿ. ಆಮೇಲೆ ಅವರ ಒಂದು ಮೊಬೈಲ್ ನಂಬರ್ ಕರೆಕ್ಟ್ ಆಗಿ ಹಾಕಿ, ಯಾಕಂದ್ರೆ ಅವ್ರಿಗೆ ಫೋನ್ ಬರುತ್ತೆ. ಸೊ ಆ ಮೊಬೈಲ್ ನಂಬರ್ ಕರೆಕ್ಟ್ ಆಗಿರ್ಬೇಕು. ಓಕೆ, ಆಮೇಲೆ ಜಿಲ್ಲೆ, ಎಲ್ಲಿ ನೀವು ಪ್ರಸ್ತುತ ವಿಳಾಸದ ವಿವರಗಳಿದು. ವಿಲೇಜ್ ಹಾಕಿ. ಬೀದಿ ಹಾಕಿ. ಆಮೇಲೆ ಹೌಸ್ ನಂಬರ್ ಕೇಳುತ್ತೆ, ಹೌಸ್ ನಂಬರ್ ಹಾಕಿ. ಪಿನ್ ಕೋಡ್ ಕೇಳುತ್ತೆ, ಪಿನ್ ಕೋಡ್ ಹಾಕಿ. ಓಕೆ, ಆಮೇಲೆ ರಿಲಿಜಿಯನ್ ಕೇಳ್ತಾ ಇದೆ, ಹಿಂದೂ. ಯಾವ ವರ್ಗದಲ್ಲಿ ಸೇರಿದ್ದಾರೆ ಅಂದ್ರೆ SC ST ಸೇರಿದ್ರೆ SC ST ಅಂತ ಹಾಕಿ. ಇಲ್ಲಿ ನೋಡಿ, ನಿಮ್ಮ ಕಾಸ್ಟ್ ಮತ್ತೆ ಇನ್ಕಮ್ ನ ಕೇಳ್ತಾ ಇದ್ದಾರೆ, ಅದನ್ನ ಹಾಕ್ಬೇಕಾಗುತ್ತೆ. RD ನಂಬರ್ನ ಹಾಕ್ಬೇಕು ಇಲ್ಲಿ. ಓಕೆ, ಆಮೇಲೆ ಇನ್ಕಮ್, ಇಲ್ಲಿ ಇನ್ಕಮ್ ನ ಹಾಕಿ. ಓಕೆ, ಸೊ ಇನ್ಕಮ್ ಆದ್ಮೇಲೆ ನೋಡಿ, ಆ, ಇತರೆ ವಿವರಗಳು ಅಂದ್ರೆ ನೀವು ಹ್ಯಾಂಡಿಕ್ಯಾಪ್ ಇದ್ದೀರಾ, ಇಲ್ಲ. ಓಕೆ, ಆಮೇಲೆ ಇಲ್ಲಿ ವಿದ್ಯಾರ್ಥಿ ಈ ಮುಂದೆ ತಿಳಿಸಿರುವ ವಿಶೇಷ ವರ್ಗ ಸೇರಿದವರ, ವಿಶೇಷ ವರ್ಗ ಅಂದ್ರೆ ಆರ್ಫನ್ ಅವೆಲ್ಲ ಹೇಳಿಲ್ವಾ. ಸೊ ಅಂಗವಿಕಲ, ಅನಾಥ, ವಿಧವೆಯರು. ಓಕೆ, ಸೊ ರೈತರ ಆತ್ಮಹತ್ಯೆ ಮಾಡಿರೋರು, ದೇವದಾಸಿ ಮಕ್ಕಳು, HIV ಪೀಡಿತ ಮಕ್ಕಳು ಅಂಥವ್ರು ಇದಕ್ಕೆ ಹಾಕಬೇಕು, ಇಲ್ಲ ಅಂದ್ರೆ ಬೇಡ. ಐ ಅಗ್ರಿ ಅಂತ ಕೊಡಿ. ಆಮೇಲೆ ಈ ಕ್ಯಾಪ್ಚನ ಇಲ್ಲಿ ಕೊಡ್ಬೇಕಾಗುತ್ತೆ. ಆಮೇಲೆ ಸಬ್ಮಿಟ್ ಕೊಡಿ. ಎಲ್ಲ ಡೀಟೇಲ್ ಕರೆಕ್ಟ್ ಆಗಿದೆ, ಇನ್ನೊಂದ್ಸತಿ ನೋಡಿಕೊಂಡು ಮತ್ತೊಂದ್ಸರಿ ಇದನ್ನ ಕ್ಯಾಪ್ಚರ್ನ ಹಾಕಿ ಸಬ್ಮಿಟ್ ಅಂತ ಕೊಡಿ. ಓಕೆ, ಸೊ ಇದೆಲ್ಲ ಆದ್ಮೇಲೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಅಟ್ಯಾಚ್ ಅನೆಕ್ಸರ್. ಅನೆಕ್ಸರ್ ಅಂದ್ರೆ ನಾನು ಒಂದು ಫಾರ್ಮ್ ಹೇಳಿದ್ನಲ್ಲ ಫಸ್ಟ್, ಆ ಫಾರ್ಮ್ ಸ್ಕೂಲಿಂದ ಸಿಗ್ನೇಚರ್ ಮಾಡಿಸ್ಕೊಂಡು ಅದೊಂದು ಬೇಕಾಗುತ್ತೆ. ಓಕೆ, ನೋಡಿ, ಈ ತರ ನಿಮ್ಗೆ ಒಂದು PDF ಬಂತು ನೋಡಿ. ಅಪ್ಲಿಕೇಶನ್ ಹಾಕಿದಾಯ್ತು, ಈ ತರ ಅಪ್ಲಿಕೇಶನ್ ಬರುತ್ತೆ. ಇಲ್ಲಿ ಎಕ್ಸ್ಪೋರ್ಟ್ ಟು PDF ಅಂತ ಹೇಳಿ. ಓಕೆ, ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ಈ ತರ ಒಂದು ಅಪ್ಲಿಕೇಶನ್ ನೀವು ಹಾಕೋಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.